ಸರ್ ನನ್ನ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ. ಅವರು ನನಗೂ ಷಡ್ಯಂತ್ರದಲ್ಲಿ ಸಿಗಿಸ್ಬೇಕಂತ ನೋಡಿದಂಥದ್ದಿದೆ. ನಾನು ಎಲ್ಲಿನೂ ಸ್ಪಷ್ಟಕಣ್ಣಿಂದ ನಾನು ಹೇಳಬೇಕು ಅಂದರೆ ಎಲ್ಲಿನೂ ನಾನು ಚಂದ್ರು ಲಂಬಾಣಿಯವರಿಗೆ ಸಿಗಿಸ್ಬೇಕು ಅಂತ ಮಾತಾಡಿರುವಂಥ ಒಂದು ಆಡಿಯೋ ನಿಮ್ಮ ಚಾನಲ್ ಮುಖಾಂತರ ಇದ್ದರೆ ಇದು ಮಾಡಿ. ಚಂದ್ರು ಲಂಬಾಣಿಯವರು ನಮ್ಮ ಸಮಾಜದ ಒಬ್ಬ ಶಾಸಕರು, ಒಬ್ಬ ರೈತರ ಮಗ ಆಗಿ, ಬಡವ ಆಗಿ, ಇವತ್ತು ಒಂದು ಡಾಕ್ಟ್ರಾಗಿ, ಇವತ್ತು ಈ ಚಿಕ್ಕ ವಯಸ್ಸಲ್ಲಿ ಒಂದು ಶಾಸಕರಾಗಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ. ಅವ್ರಿಗೆ ನಾವು ಗೌರವ ಕೊಡಬೇಕು. ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಪರ್ಸನ್. ನಾವೆಲ್ಲಿನೂ ಷಡ್ಯಂತ್ರ ಮಾಡಬೇಕು ಅಂತ ಎಲ್ಲಿನೂ ಹೇಳಿಲ್ಲ, ಹೇಳೋದು ಇಲ್ಲ. ಹಲವಾರು ಟೈಮು ಕುಮಾರ್ ಮಹಾರಾಜರು ಹೇಳಿದಂಥದ್ದೇನು ಅಂದರೆ, ನನಗೆ ಇವ್ರು MLA ಟಿಕೆಟ್ ತಪ್ಪಿಸ್ಬೇಕು, ಇವ್ರಿಗೆ ತಪ್ಪಿಸ್ಬೇಕು ಅಂದಾಗೆ ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಬರ್ತಿದ್ದಾರೆ. ತಪ್ಪಿಸೋವಂಥ ಕೆಲಸ ನಾವು ಯಾಕೆ ಮಾಡಬೇಕು? ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತವ್ರೆ. ನಾಳೆ ಅವ್ರು ಒಳ್ಳೆ ಕೆಲಸ ಮಾಡಿದರೆ ಮತ್ತೆ ಪಕ್ಷ ಗುಡಿಸಿ ಅವ್ರಿಗೆ ಟಿಕೆಟ್ ಕೊಡುತ್ತೆ. ನಾನು ನೀನು ತಪ್ಪಿಸೋದ್ರಲ್ಲಿ ಏನಿದೆ ಅಂತ ನಾನು ಹೇಳಿರೋವಂಥದ್ದಿದೆ. ಸರ್, ಕುಮಾರ್ ಮಹಾರಾಜರು ನನಗೆ ಪರಿಚಯ. ಅವರು ಒಂದೊಂದು ಟೈಮ್ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ಟೈಮ್ ಅಂತಾರೆ ಅವರೇ 1 ವರ್ಷದ ರಿಕಾರ್ಡು ಅಂತ ಒಂದು ಗ್ರೂಪ್ಗಳಲ್ಲಿ ಚರ್ಚೆ ಮಾಡೋ ಟೈಮಿಗೆ ಹೇಳ್ತಾರೆ. ಒಂದು ಟೈಮ್ ಅವ್ರು ಹೇಳ್ತಾರೆ 6 ತಿಂಗಳದ್ದು ರಿಕಾರ್ಡ್ ಅಂತ ಅವ್ರು ಹೇಳ್ತಾರೆ. ಸರ್, ಈ ರಿಕಾರ್ಡ್ ಯಾವಾಗಿಂದೋ ಏನೋ ಗೊತ್ತಿಲ್ಲ. ಹಂಗಂದರೆ ಅವ್ರು ಮಾತಾಡಿರೋದು ಆ ರಿಕಾರ್ಡಲ್ಲಿರೋವಂಥ ವಾಯ್ಸು ಸ್ಪಷ್ಟೀಕರಣ ಇದೆ, ಅದು ಕುಮಾರ್ ಮಹಾರಾಜರೇ ಅಂತ. ಸರ್, ಇದರಲ್ಲಿ ನನ್ನ ಪಾತ್ರ ಏನಿಲ್ಲದಕ್ಕೆ ನಾನು ನೋಟಿಸ್ ಕಳಿಸಿದ್ದೀನಿ, ಡಿಫರ್ಮೇಷನ್ ಹಾಕಿದ್ದೀನಿ. ಸೋನು ಲಂಬಾಣಿಯ ಪಾತ್ರ ಏನಿದೆ ಚರ್ಚೆ ಮಾಡಲಿ, ಕಾನೂನು ಪ್ರಕಾರವಾಗಿ ಅದು ತನಿಖೆ ಮಾಡಲಿ, ಹೊರಗೆ ಬರಲಿ. ಇವಾಗ ಇದು ಷಡ್ಯಂತ್ರ ಮಾಡಬೇಕು ಅಂತ ಅಲ್ಲಿ ಸ್ಪಷ್ಟೀಕರಣ ಇದೆಯಲ್ಲ, ರಿಕಾರ್ಡಲ್ಲಿ ನೀವು ಕೇಳಿದ್ದೀರಾ ಏನಂತ ಅವರು ಆ ರಿಕಾರ್ಡಲ್ಲಿ ಹೇಳ್ತಾರೆ ಅಂದರೆ, ನಾವು ಹೆಂಗನ ಮಾಡಬೇಕು, ಒಂದು ಟೀಮ್ನ ಕರಿಬೇಕು, ಒಂದು ಪೌಡ್ರ್ ಅಂಟಿಸ್ಬೇಕು ಅಂದರೆ ಇದೆಲ್ಲ ಷಡ್ಯಂತ್ರ. ಈ ಅವ್ರು ಮಾತಾಡಿರೋ ರಿಕಾರ್ಡಿಗೆ ಅವ್ರು ಆಗಿರೋದಕ್ಕೆ ಎರಡೂ ಸೇಮೇ ಇದೆ, ಏನೋ ಡಿಫ್ರೆನ್ಸ್ ಇದೆನಾ? ಆ ರಿಕಾರ್ಡಿಗೆ ಇದಕ್ಕೆ ನೀವು ಸ್ಪಷ್ಟೀಕರಣ ಮಾಡಿಯಲ್ಲ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನೇನು ಹೇಳ್ಬೇಕು ಅದಕ್ಕೆ, ಹೌದಲ್ವ? ಸರ್, ನಾನು ಒಂದು ಬಂಜಾರ ಸಮಾಜದವನಾಗಿ ನಮ್ಮ ಸಮಾಜದ ಗುರುಗಳು ಅಂತ ನಮಗೆ ಪರಿಚಯ ಇದ್ದಾರೆ. ನಮ್ಮ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರ ಮಟ್ಟಕ್ಕೆ ಬರ್ತಿದ್ರು. ನಮ್ಮ ಮಟ್ಟದಾಗ ಕರ್ಕೊಂಡೋಗಿ ನಾವು ಕುಂದಿರ್ಸಿದ್ದೀವಿ, ಎಲ್ಲರೂ ತಿರುಗಿದ್ದೀವಿ, ಮಾಡಿದ್ದೀವಿ, ಗೊತ್ತಿದೆ. ಸರ್, ಇವಾಗೇ ಲೋಕಾಯುಕ್ತವಾಗಿ ಅಲ್ಲ, ಅವರು ಚಂದ್ರು ಲಂಬಾಣಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಹಲವಾರು ಟೈಮ್ ನನ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಟಿಕೆಟ್ ತಪ್ಪಿಸ್ಬೇಕು ಮಾಡಬೇಕು ಅಂತಾರೆ. ಇವತ್ತು ಒಂದು ಸ್ವಾಮೀಜಿ ಅಂತ ನಾವು ಹೇಳ್ತೀವಿ, ನಮ್ಮ ಸಮಾಜದವ್ರು ಅಂತ ನಾವು ಹೇಳೋಣ. ಹಲವಾರು ಟೈಮು ಎಲ್ಲ ಶಿರಟ್ಟಿ ಕ್ಷೇತ್ರದಲ್ಲಿರುವಂಥ ಮಾಜಿ MLAಗಳ ಜೊತೆ ಇರೋದು MLAಗಳ ಜೊತೆ ಮಾತಾಡೋವಂಥದ್ದು ಏನಿದೆ, ನಾನು ನಿಮಗೆ ಒಂದು 2-3 ರಿಕಾರ್ಡ್ ಕೊಡ್ತೀನಿ ಇವಾಗ ಬೇಕಂದರೆ. ಮಾತಾಡೋದೇನಿದೆ, ಎಲ್ಲರಿಗೆ ಫೋನ್ ಮಾಡಬೇಕು, ನಾನು ಅವ್ರನ್ನ ಟಿಕೆಟ್ ತಪ್ಪಿಸ್ಬೇಕು ಅಂತ ಹೇಳೋ ವಿಚಾರ ಅದು ತಪ್ಪು ಅನ್ನೋದು ಷಡ್ಯಂತ್ರನೇ ಅಲ್ವಾ? ಅದು ಬಿಟ್ಟರೆ ಇನ್ನೇನಿದೆ ಅನ್ನೋದು ನಾನು ನಿಮಗೆ ಹೇಳಿ. ಸರ್, ನಾನು ಶಿರಟ್ಟಿಗೆ ಯಾವತ್ತೂ ಬರೋದಿಲ್ಲ. ಚಂದ್ರು ಲಂಬಾಣಿಯವರು ಒಳ್ಳೆ ವ್ಯಕ್ತಿತ್ವ ಇರೋವಂಥ ಪರ್ಸನು ಚಂದ್ರು ಲಂಬಾಣಿಯವರು. ಇವತ್ತು ಒಬ್ಬರು ಬಡವರು ರೈತರ ಮಗ ಆಗಿ ಇವತ್ತು ಈ ಸಣ್ಣ ವಯಸ್ಸಲ್ಲಿ ಒಂದು ಶಾಸಕರಾಗಿದ್ದಾರೆ. ನಮಗೆ ಹೆಮ್ಮೆ ಇದೆ, ನಮ್ಮ ಸಮಾಜದ ಒಬ್ಬರು ಶಾಸಕ. ನಾನು ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದ ಆಕಾಂಕ್ಷಿ ಇದ್ದೀನಿ. ನಾನು ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ತಿರುಗ್ತಿದ್ದೀನಿ. ಸರ್, ಇದು ಷಡ್ಯಂತ್ರ ಅಂತ ಅಲ್ಲ, ಷಡ್ಯಂತ್ರನೇ. ಇವಾಗೇ ನೀವು ಪತ್ರಕರ್ತರಿದ್ದೀರಿ, ನಿಮಗೆ ಹಲವಾರು ಗೊತ್ತಾಗುತ್ತೆ. ನೀವು ಆ ರಿಕಾರ್ಡ್ ಕೇಳಿದರೆ ನಿಮಗೇನು ಅನ್ನಿಸ್ತು? ಇದು ಏನು ಅನ್ನಿಸುತ್ತೆ ನಿಮಗೆ? ನೀವು ಹೇಳಿ. ಷಡ್ಯಂತ್ರನೇ, ಎಲ್ಲರಿಗೂ ಗೊತ್ತಿದೆ. ಜನ ಅದಕ್ಕೆ ಉತ್ತರ ಕೊಡ್ತಾರೆ. ನೆಕ್ಸ್ಟ್ ಮತ್ತೆ ಅದೇ ಜನಪ್ರತಿನಿಧಿಗೆ, ಅದೇ ಚಂದ್ರು ಲಂಬಾಣಿಗೆ ಟಿಕೆಟ್ ಕೊಟ್ಟು ಮತ್ತೆ ಇದೇ ಜನ ಗೆಲ್ಸ್ಕೊಂಬಂದಾಗ ಆ ಉತ್ತರ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಸರ್, ಇವತ್ತು ನಾನು ಪಕ್ಷದ ಹೋರಾಟಕ್ಕೆ ಬಂದಿಲ್ಲ, ನನ್ನ ಸಮಾಜದ ಹೋರಾಟ ಅಂತ ಕರೆದಿದ್ದಕ್ಕಾಗಿ ನಾನು ಬಂದಿದ್ದೀನಿ. ನಾನು ಬೆಂಬಲ, ನನ್ನ ಸಮಾಜದವ್ರಿಗೆ ಏನೇ ಆದರೂ ನಾನು ಬೆಂಬಲ ಇವತ್ತು ಕೊಡ್ತೀನಿ, ನಾಳೆನೂ ಕೊಡ್ತೀನಿ, ಯಾವಾಗೂ ಕೊಡ್ತೀನಿ. ಅವ್ರು ನನ್ನ ಸಮಾಜದ ಒಂದು ಮುಖಂಡರು, ಶಾಸಕರ್ಕನೋಕಿನ್ನ ಒಂದು ಬಂಜಾರ ಸಮಾಜದವರು. ನಮ್ಮ ಸಮಾಜ ಇವತ್ತು ಶಾಸಕರಾಗೋದು ಕಡಿಮೆ. ಇವತ್ತು ಅಂಥದ್ರಲ್ಲಿ ನನ್ನ ಸಮಾಜದಿಂದ ಒಂದು ವ್ಯಕ್ತಿ ಶಾಸಕರಾದಂಥವನಿಗೆ ತುಳಿಯುವಂಥ ಕೆಲಸ ಮಾಡ್ತಾರಲ್ಲ, ಅದು ಯಾರೂ ನಾವು ಸಹಿಸೋದಿಲ್ಲ ಅಂತ ನಾನು ಹೇಳ್ತೀನಿ. ಸರ್, ಯಾರು ಮಾಡಿದ್ದಾರೆ ಷಡ್ಯಂತ್ರ ಅನ್ನೋದು ಆ ವಾಯ್ಸ್ ರಿಕಾರ್ಡ್ ಕೇಳಿದರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ಒಂದು ವ್ಯಕ್ತಿ ಆ ವಾಯ್ಸ್ ರಿಕಾರ್ಡಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಇವರಿಗೆ ಟಿಕೆಟ್ ತಪ್ಪಿಸ್ಬೇಕು, ನಾನೊಂದು ಬೆಂಗಳೂರು ಟೀಮ್ನ ಕರ್ಕೊಂಬರಬೇಕು. ಎಷ್ಟೇ ಸಿಟ್ಟಿದ್ರೂ ಆ ಥರ ಮಾತುಗಳು ಬರಬಾರ್ದು. ಇವತ್ತು ನನಗೆ ನಿಮ್ಮ ಮೇಲೆ ಸಿಟ್ಟಿರ್ಬೋದು, ಹಂಗಂತ ಆ ವ್ಯಕ್ತಿ ಏನು ಮಾತಾಡಿರ್ತಾನೆ ಅದೇ ಅಲ್ಲಿ ಟೆಲಿಕಾಸ್ಟ್ ಆಗುತ್ತಲ್ವ. ಟಿ ವಿಯಲ್ಲೆಲ್ಲ ನಾವು ನೋಡಿದಾಗ ಅದೇ ಸೇಮ್ ಇದೆ, ಪೌಡ್ರ್ ಹಾಕ್ತಾರೆ, ನೋಟ್ ಬರುತ್ತೆ, ಹಿಂಗೆ ಮಾಡ್ತಾರೆ. ಸರ್, ಇವತ್ತು ಯಾವ ಜನಪ್ರತಿನಿಧಿಗಳು ಪರ್ಸೆಂಟೇಜ್ ತೊಗೊಂಡಿಲ್ದಂಗೆ ಕೆಲಸ ಮಾಡಿದಂಥ ಯಾವ ಜನಪ್ರತಿನಿಧಿಗಳು ಇದ್ದಾರೆ ತೋರಿಸಿ. ಅಮಾಯಕನ ಕರ್ಕೊಂಡೋಗಿ ಷಡ್ಯಂತ್ರ ಮಾಡಿಸಿ ಸಿಕ್ಸೋ ಅಂಥ ಕೆಲಸ ಮಾಡಿದ್ದಾರೆ. ಅದು ಷಡ್ಯಂತ್ರನೇ. ಇವತ್ತು ನಾನು ಎಷ್ಟು ಜನ ಬೇಕು, ನಾನೊಂದು ಕಾಂಟ್ರಾಕ್ಟರ್ ಇದ್ದೀನಿ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಷ್ಟು ಜನಕ್ಕೆ ನಾನೇ ಪರ್ಸೆಂಟೇಜ್ ಕೊಟ್ಟು ಕೆಲಸ ಮಾಡಿದ್ದೀವಿ. ಸರ್, ಎಲ್ಲ ಕ್ಷೇತ್ರದಲ್ಲೂ ಮಾಡಿ. ನಾನೊಂದು ಕ್ಲಾಸ್ 1 ಕಾಂಟ್ರಾಕ್ಟರ್ ಇದ್ದೀನಿ BBMPಗೆ. ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಒಂದು ವ್ಯಕ್ತಿಗೆ ಸಿಗಿಸ್ಬೇಕು ಅಂತಲೇ ಇದು ಪ್ರೀ ಪ್ಲ್ಯಾನೆಡ್ ಮಾಡಿ ಸಿಗಿಸಿರುವಂಥದ್ದು, ಅದು ಸ್ಪಷ್ಟವಾಗಿದೆ.
ಸರ್ ಇವಾಗೆ ನಾನೊಂದು ಮಾತು ಹೇಳ್ತೀನಿ, ಎಷ್ಟೋ ಪರ್ಸೆಂಟೇಜ್ ಆಗಲಿ, ಇವತ್ತು ನೀವು 10 ವರ್ಷದಿಂದ ನೀವಿದ್ದೀರಿ ಮೀಡಿಯಾದಲ್ಲಿ, ನಿಮಗೆ ಗೊತ್ತಿಲ್ವಾ ಯಾವುದೇ ಇವಾಗ ಒಂದು ಕೆಲಸ ಮಾಡಬೇಕಂದ್ರೆ ಯಾರು ಪರ್ಸೆಂಟೇಜ್ ತೊಗೊಳಲ್ವಾ? ಇವತ್ತು ಜನಪ್ರತಿನಿಧಿಯಾಗಿ ಒಂದು ವ್ಯಕ್ತಿ ಇವತ್ತು ಅವ್ರು ಇನ್ನೆಲ್ಲ ನೋಡ್ಕೊಂಬನ್ನಿ ಸರ್, ಒಬ್ಬ ರೈತರ ಮಗ ಅವರು ಇವತ್ತು ಡಾಕ್ಟ್ರ್ ಆಗಿದ್ರು, DHO ಆಗಿದ್ರು, ಒಳ್ಳೆ ಕೆಲಸ ಮಾಡ್ಕೊಂಬರ್ತಿದ್ದಾರೆ. ಅದು ಬಿಟ್ಟರೆ ಏನು ಮಾಡ್ತಿದ್ದಾರೆ ಹೇಳಿ ಸರ್? ಇವತ್ತಿಗೂ ನಡೀತಿದೆ. ನಾನು ಕಾಂಗ್ರೆಸ್ ಪಕ್ಷದವನೇ, ನಾನು ಹೇಳೋದೇನು ಇವತ್ತಿಗೂ ನಡೆಯುತ್ತೆ. ಯಾಕೆ ಎಲ್ಲ ಹತ್ರ ನಡೀತಿದೆ, ಅದರಲ್ಲೇನು ಇದು ಇಲ್ಲ, ನಡೀತಿದೆ ನಡೆಯುತ್ತಿದೆ. ಏನು ಮಾಡ್ತೀವಿ?